ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಒಂದು ಗುಡ್ ನ್ಯೂಸ್ನೇ ಇದೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಕ್ರೇಜು ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅನ್ನೋದಕ್ಕೆ ನಾನಿವತ್ತು ಸಾಕ್ಷಿನ ತೊಗೊಂಬಂದಿದ್ದೀನಿ. ಹಾಗೆ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದೆ ತ್ರಿವಿಕ್ರಮ್ ಮತ್ತು ಭವ್ಯ ಬಗ್ಗೆ. ಅಂದರೆ ತ್ರಿವಿಕ್ರಮ್ ಅವರು ಮತ್ತು ಭವ್ಯ ಗೌಡ, ಹಾಗೆ ಭವ್ಯ ಸ್ಟೋರಿ ಬಗ್ಗೆ ಒಂದು ವಿಡಿಯೋ ಹಾಕಿದೆ. ಅಂದರೆ ಭವ್ಯ ಗೌಡ ಅವರು ಎಲ್ಲಿ ಹೋಗ್ತಾ ಇದ್ದಾರೆ, ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ವಿಡಿಯೋ ಹಾಕಿದೆ. ಸೊ ಕಾರಲ್ಲಂತೂ ಹೋದ್ರು, ಹಾಗೆ ಪ್ರಿಯಾಂಕಾ ಕೂಡ ಇದ್ರು, ಹಾಗೆ ಇನ್ನು ಕೆಲವರು ನಟಿಗಳು ಕೂಡ ಹೋಗ್ತಾ ಇದ್ರು ಅವ್ರ ಜೊತೆ. ಸೊ ಎಲ್ಲಿಗೆ ಹೋಗಿದ್ದಾರೆ, ಅಲ್ಲಿ ಏನು ನಡೆಯಿತು, ಯಾವ ರೀತಿ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಮೇಲೆ ಕ್ರೇಜ್ ಇತ್ತು ಅನ್ನೋದನ್ನ ನಾನು ಇವತ್ತು ವಿಡಿಯೋದಲ್ಲಿ ಮಾತನಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ವಿಷಯಕ್ಕೆ ಬರೋಣ. BBK 11 ಮುಗಿದು, ಅಂದರೆ ಬಿಗ್ ಬಾಸ್ ಕನ್ನಡ 11 ಮುಗಿದು ಆಲ್ರೆಡಿ 3 ತಿಂಗಳು ಆಗಕ್ಕೆ ಬಂತು, ಆಯ್ತಾ. ಆದರೂ ಕೂಡ ತ್ರಿವಿಕ್ರಮ್ ಭವ್ಯಗೆ ಇರೋಂತಹ ಕ್ರೇಜು ಬೇರೆ ಯಾವ ಸ್ಪರ್ಧಿಗಳಿಗೂ ಇಲ್ಲ ಅಂತ ನಾನು ಹೇಳ್ತೀನಿ. ಏನಕ್ಕೆ ಅಂತ ಅಂದರೆ, ತ್ರಿವಿಕ್ರಮ್ ಭವ್ಯ ಎಲ್ಲೇ ಹೋದರೂ ಕೂಡ, ಯಾರೇ ನಟ ನಟಿಯರು ಇದ್ರೂ ಕೂಡ ಇವರಿಗೆ ಸಿಕ್ಕೋ ಒಂದು ಅಭಿಮಾನ ಬೇರೆ ಒಂದು ಹೀರೋಯಿನ್ಗಳಿಗೂ ಸಿಕ್ಕೋದಿಲ್ಲ. ಅಷ್ಟು ಒಂದು ಅಭಿಮಾನಿಗಳ ದಂಡೆ ತುಂಬಿಕೊಂಡಿರತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನಮ್ಮ ಭವ್ಯಗೌಡ ಅವರು ಒಂದು ಪ್ರೋಗ್ರಾಮ್ಗೆ ಅಟೆಂಡ್ ಮಾಡ್ತಾರೆ. ಆ ಪ್ರೋಗ್ರಾಮ್ಗೆ ಭವ್ಯಗೌಡ ಮಾತ್ರ ಹೋಗಿರಲ್ಲ, ಸುಮಾರು ಜನ ನಟ ನಟಿಯರು ಕೂಡ ಹೋಗಿರ್ತಾರೆ. ಅದರಲ್ಲೂ ಕೂಡ ಬಿಗ್ ಬಾಸ್ 11ನ ವಿನ್ನರ್ ಆಗಿರುವಂಥ ಹನುಮಂತ ಕೂಡ ಹೋಗಿರ್ತಾರೆ. ಸೊ ಅವರಿಬ್ರು ಒಂದು ಪಿಕ್ ಕೂಡ ನಾನು ಪೋಸ್ಟಲ್ಲಿ ಹಾಕಿದ್ದೆ, ನೀವು ನೋಡಿರ್ತೀರ. ಸೊ ಇವರೆಲ್ಲರೂ ಕೂಡ ದಾವಣಗೆರೆ ಒಂದು ಹೂವಿನ ಅಡಗಲಿಯಲ್ಲಿ ಒಂದು ಪ್ರೋಗ್ರಾಮ್ ಕೂಡ ಮಾಡಿರ್ತಾರೆ. ಸೊ ಆ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡೋದಕ್ಕೆ ಅಂತಬಿಟ್ಟು ಹೋಗಿರ್ತಾರೆ. ನಮ್ಮ ಭವ್ಯಗೌಡ ಜೊತೆ ಇನ್ನು ಯಾರಪ್ಪ ಅಂದರೆ ಪ್ರಿಯಾಂಕಾ ಅವರು, ನಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಅಗ್ನಿ ಸಾಕ್ಷಿಯ ಒಂದು ಖ್ಯಾತಿಯ ಅಂತ ವಿಲನ್ ಕ್ಯಾರೆಕ್ಟ್ರಲ್ಲಿ ನಮ್ಮೆಲ್ಲರಿಗೂ ಇಷ್ಟ ಆಗಿರುವಂತಹ ಪ್ರಿಯಾಂಕಾ ಅವರು. ಹಾಗೆ ಅವರು ಬಿಗ್ ಬಾಸ್ ಮನೆಗೂ ಕೂಡ ಬಂದಿದ್ರು. ಸಖತ್ ಎಂಟರ್ಟೈನರ್ ಅಂತಾನೆ ಹೇಳ್ಬೋದು ಪ್ರಿಯಾಂಕಾ. ಇನ್ನು ತನಿಷಾ ಕುಪ್ಪಟ ಅವರು ಕೂಡ ಇಲ್ಲಿಗೆ ಹೋಗಿದ್ರು, ಹೂವಿನ ಅಡಗಲಿಯಲ್ಲಿ ನಡೆದಂಥ ಒಂದು ಪ್ರೋಗ್ರಾಮ್ಗೆ. ಹಾಗೆ ಭವ್ಯಗೌಡ ಜೊತೆ ಇಷ್ಟು ಜನ, ಹಾಗೆ ನಮ್ಮ ಅಮೃತ ವರ್ಷಿಣಿಯ ರಜನಿ ಅವರು, ಅದರಲ್ಲೂ ಕೂಡ ಈಗ ಇನ್ಸ್ಟಾಗ್ರಾಮಲ್ಲಿ ಬಹಳಷ್ಟು ಒಂದು ಫ್ಯಾನ್ ಫಾಲೋವರ್ಸ್ನ ಹೊಂದಿರುವಂತಹ ಒಂದು ನಟಿ ಅಂತಲೇ ಹೇಳ್ಬೋದು ರಜನಿ ಅವರು. ಅಮೃತ ವರ್ಷಿಣಿ ಆದಮೇಲೆ ಕೆಲವು ಸೀರಿಯಲ್ ಕೂಡ ಮಾಡಿದ್ರು ರಜನಿ ಅವರು. ಅದಕ್ಕಿಂತ ಹೆಚ್ಚಾಗಿ ಈಗ ಪ್ರೆಸೆಂಟಲ್ಲಿ ಅವರ ಒಂದು ಬಾಡಿ ಬಿಲ್ಡರ್ ಜೊತೆ, ಅವರ ಒಂದು ಟ್ರೈನರ್ ಜೊತೆ ಮಾಡ್ತಾ ಇರುವಂತಹ ಒಂದು ಕಾಮಿಡಿ ರೀಲ್ಸ್ಗಳೇನಿದೆ ಸಖತ್ ವೈರಲ್ ಆಗ್ತಾ ಇದೆ. ರಜನಿ ಅವರ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ಗಳು ಸಖತ್ ವೈರಲ್ ಆಗ್ತಿದೆ. ಸೊ ಅವರು ಕೂಡ ಬಂದಿದ್ರು, ರಜನಿ ಬಂದಿದ್ರು. ಇನ್ನು ತನಿಷಾ ಕುಂಪಂಡ, ನಿಮ್ಗೆ ಗೊತ್ತೇ ಇದೆ, ಬಿಗ್ ಬಾಸ್ ಸೀಸನ್ 10ನ ಬೆಂಕಿ ಅಂತಾನೆ ಕರೆಸ್ಕೊಳ್ಳೋಂತಹ ನಮ್ಮ ತನಿಷಾ ಕುಪ್ಪಂಡ ಕೂಡ ಈ ಒಂದು ಪ್ರೋಗ್ರಾಮ್ಗೆ ಬಂದಿದ್ರು, ಗೊತ್ತಾ. ಇನ್ನ ನಮ್ಮ ಸುಮಾರಷ್ಟು ಜನ ನಟಿಯರು ಕೂಡ ಬಂದಿದ್ರು. ನನಗೆ ಅಷ್ಟು ನೆನಪಿಲ್ಲ. ನಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋವಂತಹ ಕೆಲವರು ಬಂದಿದ್ರು ಅಂತದ್ದು ಕೇಳಿಸ್ತಾ ಇದೆ. ನನಗೆ ಗೊತ್ತಿರೋ ಅಂಥದ್ದು ನಾನು ವಿಡಿಯೋ ಕ್ಲಿಪ್ಸ್ನ ನೋಡಿದೆ. ಹಾಗೆ ಅಲ್ಲಿರೋರು ಕೂಡ ನನಗೆ ದಾವಣಗೆರೆಯಲ್ಲಿ ಒಬ್ಬರು ಫ್ರೆಂಡ್ ಇದ್ದಾರೆ. ಸೊ ಅವರು ಈ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡಿದ್ರು. ಸೊ ಅವರು ಹೇಳಿದ್ದೇನಪ್ಪ ಅಂತಂದರೆ, ಅವರು ಒಂದು ಹೇಳಿದ್ದನ್ನು ಕೇಳಿ ನನಗೆ ಬಹಳಷ್ಟು ಖುಷಿ ಆಯಿತು. ನಾನು ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಬಗ್ಗೆ ಇಷ್ಟೊಂದು ನಾನು ನಿಜವಾಗ್ಲೂ ಅವರಿಬ್ಬರಿಗೆ ಫ್ಯಾನ್, ಆಯಿತಾ. ತ್ರಿವಿಕ್ರಮ್ ಮತ್ತು ಭವ್ಯಗೌಡಗೆ ಫ್ಯಾನು. ಅದರಲ್ಲೂ ಕೂಡ ಭವ್ಯಗೌಡ ಅಂತಂದರೆ ಯಾಕೆ ಇಷ್ಟ ಆಗ್ತಾರೆ ಅಂತಂದರೆ, ನನಗೆ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ಭವ್ಯಗೌಡವನು ಆಟಿಟ್ಯೂಡ್ ಇರ್ಬೋದು, ಬಟ್ ಅವ್ರಿಗೆ ಏನು ಗೊತ್ತಾ, ನಾನು ದುಡಿತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಮಾಡೋ ಅಂತಹ ರೀತಿ ಕರೆಕ್ಟ್ ಇದೆ ಅನ್ನೋದು ಅವ್ರ ತಲೆಯಲ್ಲಿ ಇರುತ್ತೆ. ಸೊ ಯಾರೇ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಸುಮ್ಮನೆ ಆಟಿಟ್ಯೂಡ್ ತೋರಿಸಿದ್ರು, ಬೇಕಾಬಿಟ್ಟು ಮಾತಾಡಿದ್ರು, ನಾನು ಅನ್ನೋದು ಕೊಬ್ಬು ಜಾಸ್ತಿ ಅವ್ರಿಗೆ ಅಂತ ಹೇಳ್ತಾರೆ. ಸೊ ಅವರು ಈ ಸ್ಥಾನಕ್ಕೆ ಬರ್ತಾರೆ ಅಂದರೆ ಅವ್ರ ಎಫೆಕ್ಟ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಅಭಿಮಾನಿಗಳ ಒಂದು ಪ್ರೀತಿನೂ ಇರುತ್ತೆ. ಸೊ ಹಂಗಾಗಿ ಅವರಿಗೆ ಆ ಥರ ಆಟಿಟ್ಯೂಡ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ತುಂಬಾ ಕಷ್ಟದಿಂದ ಬಂದಿರೋ ಹುಡುಗಿ, ಸಾಕಷ್ಟು ಜವಾಬ್ದಾರಿಗಳನ್ನ ಹೊತ್ತು ನಿರ್ವಹಿಸ್ಕೊಂಡು ಬಂದಿರುವಂಥ ಹುಡುಗಿ, ತಂದೆ ತಾಯಿನ ಪ್ರೀತಿಯ ಮಗಳು ಅನ್ನೋದಕ್ಕಿಂತ ತಂದೆ ತಾಯಿನ ಒಂದು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಹುಡುಗಿ. ಸೊ ಹಂಗಾಗಿ ಅವರ ವ್ಯಕ್ತಿತ್ವ ನನಗೆ ಬಹಳಷ್ಟು ಇಷ್ಟ ಆಗುತ್ತೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ಟಾಸ್ಕ್ ಆಡಿದಿರ್ಬೋದು, ಅಷ್ಟು ಎನರ್ಜೆಟಿಕ್ ಆಗಿ ಸ್ಪೋರ್ಟ್ಸ್ ಪರ್ಸನ್ ನನಗೆ ಬಹಳಷ್ಟು ಇಷ್ಟ ಆಗುತ್ತೆ. ಅದಲ್ಲದೇ ಒಂದು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಡ್ಯಾನ್ಸ್ ಮಾಡೋದಿರ್ಬೋದು, ಆ ಬಬ್ಲಿಯಾಗಿ ಅವರು ಒಂದು ಚೈಲ್ಡಿಶ್ ನೇಚರ್ ಇದೆಯಲ್ವಾ, ಆ ನೇಚರ್ ನನಗೆ ಬಹಳಷ್ಟು ಇಷ್ಟ ಆಗುತ್ತೆ. ಸೊ ಹಂಗಾಗಿ ಭವ್ಯ ಅವರ ಒಂದು ಎಲ್ಲ ಒಂದು ಆ್ಯಕ್ಟಿಂಗ್ ಸ್ಕಿಲ್ಗೆ ಎಲ್ಲದಕ್ಕೂ ಕೂಡ ನಾನು ಫ್ಯಾನ್ ಆಗಿಬಿಟ್ಟಿದ್ದೀನಿ, ಆಯಿತಾ. ಇನ್ನು
ಭವ್ಯ ಗೌಡಂಗೆ ನಾನು ಒಬ್ಬಳೇ ಅಷ್ಟೇ ಫ್ಯಾನ್ ಅಲ್ಲ. ಹೂವಿನ ಹಡಗಲಲ್ಲಿ ಇಷ್ಟು ಜನ ಏನು ಪ್ರಿಯಾಂಕಾ ಆಗಿರ್ಬೋದು, ರಜನಿ ಆಗಿರ್ಬೋದು, ತನಿಷಾ ಕುಪ್ಪಂಡ ಆಗಿರ್ಬೋದು, ಇನ್ನು ಸಾಕಷ್ಟು ನಟಿಯರುಗಳು ಕೂಡ ಬಂದಿದ್ರು. ಹಾಗೆ ನಮ್ಮ ಹನುಮಂತನೂ ಕೂಡ ಬಂದಿದ್ರು. ಬಟ್ ಇಷ್ಟು ಜನಕ್ಕೂ ಕೂಡ ಇಷ್ಟು ಜನದಲ್ಲಿ ಹೆಚ್ಚಿಗೆನೆ ಅಂದರೆ ಎಷ್ಟು ಜನ ಕೂಗ್ತಾ ಇದ್ರು ಅಂದರೆ ತ್ರಿವ್ಯಾ ತ್ರಿವ್ಯಾ ತ್ರಿವ್ಯಾ. ಎಲ್ಲರ ಬಾಯಲ್ಲೂ ಕೂಡ ತ್ರಿವ್ಯಾ. ಲಕ್ಷಾಂತರ ಜನ ಈ ಒಂದು ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಿದ್ರು ಜನಗಳಿದ್ರು. ಸೊ ಈ ಜನಗಳಲ್ಲಿ ಇವ್ರನ್ನ ವೆಲ್ಕಮ್ ಮಾಡಿದ್ದು ಯಾವ ರೀತಿ ಅಂದರೆ ಮೆರವಣಿಗೆ ರೀತಿ ಬಂತು. ಅಲ್ಲಿ ಒಂದು ಏನು ಹೇಳ್ತಾರೆ ಅದಕ್ಕೆ, ಹೂವಿನ ಒಂದು ಮೆರವಣಿಗೆ ಅಂತಲೇ ಹೇಳ್ಬೋದು. ಒಂದು ಮೆರವಣಿಗೆಯಲ್ಲಿ ಫುಲ್ ಭವ್ಯ ಗೌಡ ಅವರು ಒಂದು ಫೋಟೋನು ಕೂಡ ಅವರು ಅಷ್ಟು ಭವ್ಯ 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 ಅಂತ ಕೂಗ್ತಾ ಇದ್ರು. ಎಲ್ಲರೂ ಆರಾಮ್ಸೆ ಕೂತಿದ್ರು, ಅಂದರೆ ರಜನಿ ಆಗಿರ್ಬೋದು, ಪ್ರಿಯಾಂಕಾ ಕೂತಿದ್ರು. ಬಟ್ ಭವ್ಯ ಗೌಡ ಅವರು ಆ ಮೆರವಣಿಗೆಯಲ್ಲಿ ನಿಂತ್ಕೊಂಡೇ ಬಂದಿದ್ದಾರೆ. ಅದು ಕೂಡ ವಿಡಿಯೋ ಮಾಡಿಕೊಂಡು ಅಷ್ಟು ಕ್ರೇಜ್ ಇತ್ತು. ಭವ್ಯ 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 ಅಂತಾನೆ ಕೂಗ್ತಾ ಇದ್ರು ಎಲ್ಲ ಕಡೆ. ನಾ ಬಿಗ್ ಬಾಸ್ 11 ಮುಗಿದು 3 ತಿಂಗಳಾದ್ರೂ ಕೂಡ ಎಷ್ಟು ಭವ್ಯ ಗೌಡ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂದರೆ ಜನರು, ನಿಜವಾಗ್ಲೂ ಸಾಗರದಷ್ಟು ಜನ ಭವ್ಯ ಗೌಡಂಗೆ ಫ್ಯಾನ್ಸ್ ಇದ್ದಾರೆ ಅಂತಾನೆ ಹೇಳ್ಬೋದು. ಭವ್ಯ ಗೌಡ ಅವರು ಆ ಫ್ಯಾನ್ ಗಳು ನೋಡಿ ಬಹಳಷ್ಟು ಖುಷಿ ಪಟ್ರು. ಹಾಗೆ ಭವ್ಯ ತ್ರಿವಿಕ್ರಮ್, ಭವ್ಯ ತ್ರಿವಿಕ್ರಮ್, ತ್ರಿವಿಕ್ರಮ್ ಎಲ್ಲಿ ಭವ್ಯ, ತ್ರಿವಿಕ್ರಮ್ ಎಲ್ಲಿ ಭವ್ಯ ಅಂತಾನೆ ಹೆಚ್ಚಿನದಾಗಿ ಕೂಗ್ತಾ ಇದ್ರು. ಅವಾಗ ಅವ್ರ ಮುಖ ಫುಲ್ ಒಂಥರ ನಾಚಿ ನೀರು ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು. ಫುಲ್ ಖುಷಿ ಪಡ್ತಾ ಇದ್ರು. ಎಷ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಫ್ಯಾನ್ಸ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಇನ್ನು ಎಷ್ಟು ಕ್ರೇಜ್ ಇದೆ ನಮ್ಮ ತ್ರಿವಿಕ್ರಮ್ ಮತ್ತೆ ಭವ್ಯ ಗೌಡಂಗೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಾನು ಎಷ್ಟೋ ವಿಡಿಯೋಗಳನ್ನ ಭವ್ಯ ಬಗ್ಗೆ ಮಾತಾಡೋದಾಗ್ಲಿ, ತ್ರಿವಿಕ್ರಮ್ ಬಗ್ಗೆ ಮಾತಾಡೋದಾಗ್ಲಿ, ತ್ರಿವ್ಯಾ ಬಗ್ಗೆ ಮಾತನಾಡಿದ್ರೆ ನೀವೇನಕ್ಕೆ ನೀವು ಬರೀ ಅದೇ ಆಯಿತು, ಇನ್ನು ಬಿಗ್ ಬಾಸ್ 11 ಮುಗಿದ್ರೂ ಕೂಡ ಬರೀ ಭವ್ಯ ತ್ರಿವ್ಯಾ ಅಂತಲೇ ಬರೀ ವಿಡಿಯೋಸ್ ಮಾಡ್ತೀರಾ, ನೀವು ಏನಾದ್ರು ವ್ಲಾಗ್ನಾರು ಮಾಡಿ ಇಲ್ಲ ಬೇರೆ ವಿಷಯದ ಬಗ್ಗೆ ಮಾತನಾಡಿ ನೀವು ಅಂತ ಹೇಳ್ತೀರಾ. ಬಟ್ ಇಲ್ಲಿ ಫ್ಯಾನ್ಸ್ಗಳೇನು ಗೊತ್ತಾ, ಅಷ್ಟು ಜನ ಇಷ್ಟಪಡ್ತಾರೆ ನಮ್ಮನ್ನ, ನಮ್ಮ ವಿಡಿಯೋಗಳನ್ನ ನೋಡ್ತಾರೆ ಅಂತ ಅಂದಾಗ, ಅಂದರೆ ತ್ರಿವ್ಯಾ ಫ್ಯಾನ್ಸ್ಗಳು ಅಷ್ಟು ಇಷ್ಟಪಟ್ಟು ಕೇಳ್ತಾರೆ. ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲೂ ಕೇಳ್ತಾರೆ, ಅಕ್ಕ ಇವ್ರು ಹೂವಿನ ಹಡಗಲಿಗೆ ಹೋಗಿದ್ದಾರೆ ಗೊತ್ತಾ, ಅಲ್ಲಿ ಡ್ಯಾನ್ಸ್ ಮಾಡಿದ್ರು ಗೊತ್ತಾ, ಅಷ್ಟು ಕ್ರೇಜ್ ಇದೆ ಗೊತ್ತಾ ಫ್ಯಾನ್ಸ್ಗಳದ್ದು, ನೀವು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ನನಗೆ ಒಂದು ಕಮೆಂಟ್ ಮಾಡ್ತಾರೆ. ಸೊ ಅಂಥವ್ರಿಗೆ ತ್ರಿವ್ಯಾ ಫ್ಯಾನ್ಸ್ಗಳೇನಿದ್ದಾರೆ, ಹಾಗೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಫ್ಯಾನ್ಸ್ ಏನಿದ್ದಾರೆ ಅವರಿಗೋಸ್ಕರ ನಾನು ವಿಡಿಯೋ ಮಾಡ್ತೀನಿ. ಏನೇ ಭವ್ಯಗೌಡ ಅಪ್ಡೇಟ್ ಇರ್ಬೋದು, ಹಾಗೆ ತ್ರಿವಿಕ್ರಮ್ ಬಗ್ಗೆ ಅಪ್ಡೇಟ್ ಇರ್ಬೋದು, ನಾನು ಕೊಡ್ತೀನಿ ಆಯ್ತಾ. ನಾನು ಇವಾಗ ಅಂತಲ್ಲ, ಬಿಗ್ ಬಾಸ್ ಸೀಸನ್ 11 ನಾನು ಏನು ರಿವ್ಯೂ ಸ್ಟಾರ್ಟ್ ಮಾಡಿದೆ ಅವಾಗಿಂದನೂ ಕೂಡ ನಾನು ಇವರಿಬ್ಬರಿಗೆ ಸಾಕಷ್ಟು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅದರಲ್ಲೂ ಕೂಡ ಭವ್ಯಂಗೆ ಹೆವಿ ಸಪೋರ್ಟ್ ಮಾಡಿದೆ. ಹಂಗಂತ ನಾನು PR ಅಂತೂ ಆಗಿರಲಿಲ್ಲ. ನನಗೆ ಫೇವ್ರೇಟ್, ನನ್ನ ಪರ್ಸ್ನಲಿ ಇಷ್ಟ ಆಗಿ ನಾನು ಅವ್ರ ಬಗ್ಗೆ ರಿವ್ಯೂನ ಕೊಡ್ತಾ ಬಂದೆ, ಅವ್ರ ಬಗ್ಗೆ ಸಪೋರ್ಟ್ನ ಮಾಡ್ತಾ ಬಂದೆ ಹೊರತು ಯಾವುದೇ ರೀತಿಯಾಗಿ PR ಆಗಿ ಅವ್ರ ಹತ್ರ ಪೇಮೆಂಟ್ ತೊಗೊಂಡಾಗಲಿ ನಾನು ಮಾತಾಡಿಲ್ಲ ಇದುವರೆಗೂ ಕೂಡ. ಮುಂದೆನೂ ಕೂಡ ಅದೇ ರೀತಿಯಾಗಿ ನಾನು ಫ್ಯಾನ್ ಫಾಲೋ ಆಗಿದ್ದೀನಿ ಹೊರತು ಬೇರೆ ಇನ್ನೇನು ಅಲ್ಲ. ಅದೊಂದು ಕ್ಲಿಯಾರಿಟಿ ಕೊಟ್ಬಿಡ್ತಾ ಇದ್ದೀನಿ. ಸೊ ಇನ್ನು ಹೂವಿನ ಹಡಗಲಲ್ಲಿ ಏನೇನಾಯಿತು ಅಂತ ನೋಡೋದಾದ್ರೆ, ನಿಜವಾಗ್ಲೂ ಕೂಡ ಹೂವಿನ ಹಡಗಲ್ಲಿ ಒಂದು ಪಲ್ಲಕ್ಕಿ, ಹೂವಿನ ಪಲ್ಲಕ್ಕಿಲೇನೆ ಅವರನ್ನ ಮೆರವಣಿಗೆ ನಡೆಯುತ್ತೆ. ಅಷ್ಟು ಉದ್ದಕ್ಕೂ ಕೂಡ ಭವ್ಯಗೌಡ ಅವರು ಅವರ ಫೋನಲ್ಲಿ ಆ ಫ್ಯಾನ್ಸ್ಗಳನ್ನ ಒಂದು ವಿಡಿಯೋನು ಕೂಡ ತೆಗಿತಾ ಬಂದರು. ಎಷ್ಟೋ ಜನಕ್ಕೆ ಸೆಲ್ಫಿ ಕೂಡ ಕೊಟ್ಟರು ಅಂತಾನೆ ಹೇಳ್ಬೋದು. ಎಲ್ಲ ನಟ ನಟಿಯರಿಗಿಂತ ಹೆಚ್ಚಿನದಾಗಿ ನಮ್ಮ ಭವ್ಯಗೌಡಂಗೆ ಫ್ಯಾನ್ಸ್ಗಳು ಎಷ್ಟು ಜನ ಕೂಗಿದ್ದಾರೆ ಅಂದರೆ ಅಷ್ಟು ಜನ ಭವ್ಯ 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 ಅಂತ ಕೂಗ್ತಾ ಇದ್ರು. ಅಷ್ಟು ಜನ ಫ್ಯಾನು. ತ್ರಿವ್ಯಾ ಅಂತ ಫ್ಯಾನ್ಸ್ಗಳು ಇರ್ಬೋದು, ಹಾಗೆ ತ್ರಿವಿಕ್ರಮ್ ಎಲ್ಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ಜನ ಕೂಗ್ತಾ ಇರೋದಿರ್ಬೋದು. ಎಲ್ಲದೂ ಒಂದು ಅಷ್ಟು ಭವ್ಯಗೌಡಂಗೆ ಖುಷಿ ಆಗಿದೆ. ಅದರಲ್ಲೂ ಕೂಡ ಇನ್ಸ್ಟಾದಲ್ಲೂ ಕೂಡ ಅವರು ಫೋಟೋಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅವರ ಒಂದು ಫ್ಯಾನ್ಸ್ಗಳು ಶೇರ್ ಮಾಡ್ಕೊಂಡಿರೋದಿರ್ಬೋದು. ಹೂವಿನ ಹಡಗಲಲ್ಲಿ ಅವರ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಡಿ ಬಾಸ್ ಸಾಂಗ್ಗೆ ಸ್ಟೆಪ್ ಹಾಕಿರೋ ಅಂಥದ್ದು ನಮ್ಮ ಭವ್ಯಗೌಡ, ಹಾಗೆ ತನಿಷಾ ಕುಪ್ಪಣ್ಣ ಆಗಿರ್ಬೋದು, ನಮ್ಮ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಮೇಯ್ನ್ ನಮ್ಮ ಭವ್ಯಗೌಡ ಅವರು ಎಷ್ಟು ಬಬ್ಲಿಯಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಸಕ್ಕದಾಗಿ ಕಾಣಿಸ್ಕೊಂತ ಇದ್ದಾರೆ. ಪಿಂಕ್ ಡ್ರೆಸ್ಸಲ್ಲಿ, ಪಿಂಕ್ ಗೌನಲ್ಲಿ ಸೂಪರ್ವಾಗಿ ಕಾಣಿಸ್ತಾ ಇದ್ರು ಅಂತಲೇ ಹೇಳ್ಬೋದು. ನಿನ್ನ ನೋಡಿ ಸುಮ್ಮನೆ ಹಂಗಿರಲಿ ಅನ್ನೋ ಒಂದು ಡಿ ಬಾಸ್ ಸಾಂಗಿಗೆ ಸಖತ್ತಾಗಿ ಸ್ಟೆಪ್ ಹಾಕಿದ್ರು ನಮ್ಮ ಭವ್ಯಗೌಡ, ತನಿಷಾ ಕುಪ್ಪಣ್ಣ ಎಲ್ಲರೂ ಕೂಡ ಸ್ಟೆಪ್ ಹಾಕಿದ್ರು. ಅದರಲ್ಲೂ ಕೂಡ ಎಷ್ಟು ಜನ ಕ್ರೇಜ್ ಅಂದರೆ ಲಕ್ಷಾಂತರ ಜನ ಫ್ಯಾನ್ಸ್ಗಳಿದ್ದಾರೆ ನಮ್ಮ ಭವ್ಯಗೌಡಂಗೆ ಅನ್ನೋದು. ಇನ್ನೂ ಭವ್ಯಗೌಡ ಫ್ಯಾನ್ಸ್ಗಳ ಒಂದು ಕ್ರೇಜ್ ಇನ್ನೂ ಕಡಿಮೆ ಆಗಿಲ್ಲ. ಇಷ್ಟು ಏನು ಗೊತ್ತಾ, ಬಿಗ್ ಬಾಸ್ 11 ಮುಗಿದ ತಕ್ಷಣನೇ ಏನು 1 ತಿಂಗಳು ಇಂಟರ್ವ್ಯೂ ಕೊಡ್ತಾರಲ್ವ, ಆವಾಗ ಅಷ್ಟೇನೆ ನೋಡ್ತಾರೆ, ಇಷ್ಟಪಡ್ತಾರೆ, ಮುಗೀತು ಅಂತ ಅಂದ್ಕೊಂಡಿರ್ತಾರೆ. ಆ ಥರ ನಡೀತಾ ಇತ್ತು. ಬಟ್ ಈ ಒಂದು 11ಅಲ್ಲಿ ಸ್ಪರ್ಧೆಗಳನ್ನ ನಿಜವಾಗ್ಲೂ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ತ್ರಿವಿಕ್ರಮ್ ಭವ್ಯ ನಿಜವಾಗ್ಲೂ ಅದೃಷ್ಟ ಮಾಡಿದ್ರು. ಇನ್ನೂ ಕೂಡ ಭವ್ಯಗೌಡ ತ್ರಿವಿಕ್ರಮ್ ಬಗ್ಗೆ ಕ್ರೇಜ್ ಜಾಸ್ತಿ ಆಗ್ತಾ ಇದೆ. ಇವ್ರು ಎಲ್ಲೋದ್ರು ಎಲ್ಲಿ ಬಂದ್ರೂ ಕೂಡ ಅಷ್ಟು ಜನ ಫ್ಯಾನ್ಸ್ಗಳು ಮುತ್ಕೋತಾ ಇದ್ದಾರೆ. ಸೊ ಅಷ್ಟು ಒಂದು ಯಶಸ್ಸನ್ನು ತಂದುಕೊಟ್ಟಿದೆ ಬಿಗ್ ಬಾಸ್ ಸೀಸನ್ 11 ಅಂತಲೇ ಹೇಳ್ಬೋದು. ಇವರು ಆಡಿದಂತಹ ರೀತಿಗೆ ಇವರು ಇಂಪ್ರೆಷನ್ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಇಂಪ್ರೆಷನ್ ಕ್ರಿಯೇಟಿಂದ ಇಷ್ಟು ಜನ ಫ್ಯಾನ್ಸ್ಗಳು ಉಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ತ್ರಿವ್ಯಾ ಫ್ಯಾನ್ಸ್ಗಳು ಇರ್ಬೋದು, ಹಾಗೆ ಭವ್ಯಗೌಡ ಫ್ಯಾನ್ಸ್ಗಳು
ಫ್ಯಾನ್ಸ್ಗಳಿರ್ಬೋದು ಅಷ್ಟು ಜನ ಇಷ್ಟಪಡ್ತಾರೆ ಭವ್ಯಗೌಡ ಅವ್ರನ್ನ. ಇನ್ನು ಭವ್ಯಗೌಡ ಅವರು ಮತ್ತು ಹನುಮಂತನ ಒಂದು ಕಾಂಬಿನೇಷನ್ ಕೂಡ ಸಖತ್ತಾಗಿತ್ತು. ಅವ್ರ ಮಾತುಕತೆ ಇರ್ಬೋದು ಅದೆಲ್ಲ ಒಂದು ಫನ್ನಿಯಾಗಿ, ಭವ್ಯ ಅವರು ಬಬ್ಲಿಯಾಗಿ ಚೈಲ್ಡಿಶ್ ಆಗಿ ಆಡೋದಿರ್ಬೋದು ಎಲ್ಲವೂ ಕೂಡ ಜನಕ್ಕೆ ಬಹಳಷ್ಟು ಇಷ್ಟ ಆಯಿತು. ಹಾಗೆ ಭವ್ಯಗೌಡ ಅವ್ರನ್ನ ಡ್ಯಾನ್ಸ್ ಎಲ್ಲೇ ಪ್ರೋಗ್ರಾಮ್ಗೆ ಹೋದ್ರೂ ಕೂಡ ಭವ್ಯಗೌಡ ಅವ್ರ ಡ್ಯಾನ್ಸೇ ಬಹಳಷ್ಟು ಹೈಲೈಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಅಷ್ಟು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಭವ್ಯಗೌಡ ಅವರು. ಇನ್ನು ಭವ್ಯಗೌಡ ಅವ್ರಿಗೆ ಈ ಪ್ರೋಗ್ರಾಮ್ಗಳಲ್ಲೇ ಹೆಚ್ಚಿನದಾಗಿ ಬ್ಯುಸಿ ಆಗಿರೋದ್ರಿಂದ ಅವರು ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ನ ಕೊಟ್ಟಿಲ್ಲ. ಅಪ್ಡೇಟ್ನ ಕೊಟ್ಟಾಗ ಖಂಡಿತ ನಾನು ಭವ್ಯಗೌಡ ಬಗ್ಗೆ ವಿಡಿಯೋನ ಮಾಡ್ತೀನಿ ಆಯಿತಾ. ಇನ್ನು ಹೂವಿನ ಹಾಡುಗಳಲ್ಲಿ ನಮ್ಮ ತ್ರಿವಿಕ್ರಮ್ ಕೂಡ ಹೋಗಬೇಕಾಗಿತ್ತು, ಬಟ್ ತ್ರಿವಿಕ್ರಮ್ಗೂ ಕೂಡ ಇನ್ವೈಟ್ ಬಂದಿತ್ತು, ಬಟ್ ತ್ರಿವಿಕ್ರಮ್ ಅವರು ಹೋಗಿಲ್ಲ. ಬಿಕಾಸ್ ಆಫ್ ಅವ್ರಿಗೇನೋ ಗೊತ್ತಿಲ್ಲ, ಅವ್ರ ಮಧ್ಯೆ ಏನು ಕಮಿಟ್ ಆಗಿದೆಯೋ ಗೊತ್ತಿಲ್ಲ. ಇಲ್ಲಿ ಎಲ್ಲರ ಒಂದು ಪ್ರಶ್ನೆ ಏನು ಗೊತ್ತಾ, ತ್ರಿವಿಕ್ರಮ್ನ ಭವ್ಯ ಜೊತೆ ನೋಡಿದ್ರೆ ಇನ್ನೂ ಜನ ಅಷ್ಟು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಏನು ಅವ್ರಿಬ್ಬರ ಮಧ್ಯೆ ಏನು ನಡೀತಾ ಇದೆಯೋ ಅಥವಾ ಏನು ಡಿಸ್ಕಷನ್ ಆಗಿದೆಯೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ. ತ್ರಿವಿಕ್ರಮ್ ಇದ್ ಕಡೆ ಭವ್ಯ ಇರಲ್ಲ, ಭವ್ಯ ಇದ್ ಕಡೆ ತ್ರಿವಿಕ್ರಮ್ ಇರಲ್ಲ. ಬಟ್ ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಇದೆ. ಅವ್ರು ಫೋನಲ್ಲಂತೂ ಮಾತಾಡ್ಕೋತಾರೆ, ಅಥವಾ ಏನೋ ಒಂದು ಸೋಷಿಯಲ್ ಮೀಡಿಯಾಗೆ ನಾವು ಮಾತಾಡಿರೋದಿರ್ಬೋದು ಅಥವಾ ನಾವು ಜೊತೆಲಿ ಇರೋದಿರ್ಬೋದು, ಯಾಕೆ ನಾವು ಶೇರ್ ಮಾಡ್ಕೋಬೇಕು ಅನ್ನೋದು ಇದ್ರೂ ಇರ್ಬೋದು. ಯಾಕೆಂದರೆ ಬಿಗ್ ಬಾಸ್ 11 ಅಷ್ಟು ಕ್ಲೋಸ್ ಆಗಿರೋವಂಥವ್ರು ಹೊರಗಡೆ ಬಂದ ಮೇಲೆ ಹಾಗೆ ಇರ್ತಾರ, ನಿಜವಾಗ್ಲೂ ಕ್ಲೋಸ್ ಆಗಿ ಇದ್ದೇ ಇರ್ತಾರೆ. ಬಟ್ ಸೋಷಿಯಲ್ ಮೀಡಿಯಾಗೆ ಎಲ್ಲವನ್ನೂ ಹಂಚ್ಕೊಳೋದು ಬೇಡ ಅನ್ನೋದು ಏನಾದರೂ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಮಗಂತೂ ಈ ಒಂದು ತ್ರಿವ್ಯ ಜೋಡಿ ಅಂತೂ ಬಹಳಷ್ಟು ಇಷ್ಟ ಆಗ್ತದೆ. ಅದರ ತ್ರಿವ್ಯ ಫ್ಯಾನ್ಸ್ಗಳಿಗೆ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸೊ ಹೂವಿನ ಹಡಗಲಿ ದಾವಣಗೆರೆಯಲ್ಲಿ ಉತ್ತರ ಕರ್ನಾಟಕದ ಒಂದು ಏನು ಊರಲ್ಲಿ ಬಹಳಷ್ಟು ಮಂದಿ ನಮ್ಮ ಭವ್ಯ ಮತ್ತು ತ್ರಿವಿಕ್ರಮ್ನ ಇಷ್ಟಪಡುವಂಥವ್ರು ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ಹನುಮಂತನ ಹಾಡಿಗೆ ನಿಜವಾಗ್ಲೂ ಫಿದಾ ಆದರು ಅಂತಲೇ ಹೇಳ್ಬೋದು. ಪ್ರಿಯಾಂಕಾಗೆ ತನಿಷಾ ಕುಪ್ಪಣ್ಣ ಮಾತುಗಳಿರ್ಬೋದು, ಪ್ರಿಯಾಂಕನ ಕಾಮಿಡಿ ಇದಿರ್ಬೋದು, ರಜನಿ ಅವರು ಇರ್ಬೋದು, ಎಲ್ಲರೂ ಕೂಡ ಒಂದು ಸಖತ್ತಾಗಿ ಸ್ಟೆಪ್ ಹಾಕಿದ್ದಾರೆ. ಎಲ್ಲರೂ ಕೂಡ ಸಖತ್ ಇಷ್ಟಪಟ್ಟಿದ್ದಾರೆ ಎಲ್ಲ ಒಂದು ಹೀರೋಯಿನ್ಸ್ಗಳನ್ನ. ಹಾಗೆ ಭವ್ಯಗೌಡ ಹೆಚ್ಚಿನದಾಗಿ ಕ್ರೇಜ್ ಇತ್ತು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬೈ ಬೈ, ಲವ್ ಯು.